ವೆಲ್ಕಮ್ ಟು ಮಲೆನಾಡು ಲಾಗ್ಸ್. ಇವತ್ತು ನಾನು ನಮ್ಮನೆ ಕಾಫಿ ಪ್ಲಾಂಟೇಶನ್ ಟೂರ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಇಲ್ಲಿಂದ ನಮ್ಮನೆ ಕಾಫಿ ಪ್ಲಾಂಟೇಶನ್ ಇರೋದು 1 ಕಿಲೋಮೀಟರಿಂದ ಒಂದು 500 ಮೀಟರ್ಸ್ ದೂರದಲ್ಲಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಪೆಪ್ಪಿ ಅಂತೇಳಿ ಇವಳ ಜೊತೆ ನಾನು ಹೊರಟಿದ್ದೀನಿ. ಹಾಗೆ ನಮ್ಮನೆ ಡಾಲಿ ಮತ್ತು ಸೋನು ಇಬ್ಬರು ಕೂಡ ನನ್ನ ಜೊತೆ ಬರ್ತಿದ್ದಾರೆ. ಸೊ ಅವ್ರನ್ನೂ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನೆ ಕಾಫಿ ಪ್ಲಾಂಟೇಶನ್ ಹೇಗಿದೆ ಅಂತ ಹೇಳಿಬಿಟ್ಟು ನಿಮಗೂ ತೋರಿಸ್ತೀನಿ. ಇವನು ಕಪ್ ಕಲರ್ ಅವನು ಸೋನು, ಇವನು ಡಾಲಿ. ಸೋನು ಪಾಪ ಆದರೆ ಈ ಡಾಲಿನ ಹ್ಯಾಂಡಲ್ ಮಾಡೋದೇ ಸ್ವಲ್ಪ ಕಷ್ಟ. ಸಿಕ್ತದ ಮೇಲೆಲ್ಲ ಹತ್ತುತ್ತಾನೆ, ಕುಣಿತಾ ಇರ್ತಾನೆ, ನೆಟ್ಟಿಗೆ ರೋಡಲ್ಲಿ ಹೋಗಲ್ಲ. ಗದ್ದೆ ಹೊರೆ ಎಲ್ಲ ಕಟ್ಟಿಟ್ಟಿದ್ದಾರೆ, ಪೈರೆಲ್ಲ ಕಟ್ ಮಾಡಿ ಆದ ನಂತರ ಹೊರೆ ಕಟ್ಟಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಕಟ್ ಮಾಡೋ ಚಾನ್ಸು ನಾನು ಮಿಸ್ ಮಾಡಿಕೊಂಡೆ. ಇಫ್ ಇನ್ ಕೇಸ್ ನಾನು ಎಲ್ಲಾದರೂ ಊರಲ್ಲಿ ಇದ್ದಿದ್ದರೆ ಖಂಡಿತ ಬಂದು ಇಲ್ಲಿ ಹೊರೆ ಪೈರು ಕಟ್ ಮಾಡಿಬಿಟ್ಟು ಹೊರೆ ತನಕ ಇದ್ದು ಹೋಗ್ತಾ ಇದ್ದೆ. ಬಟ್ ಇವತ್ತು ಆಲ್ರೆಡಿ ಕಟ್ಟಿಟ್ಟಿದ್ದಾರೆ. ಮೊದಲಿಗೆಲ್ಲ ನಮ್ಮ ಕಡೆ ಇದನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ಬಿಟ್ಟು ಕಣಕ್ಕೆಲ್ಲ ಹಾಕ್ತಾಯಿದ್ರು. ಆದರೆ ಇವಾಗ ಎಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟಿಂದ ಟ್ರ್ಯಾಕ್ಟರ್ ಬರುತ್ತಂತೆ. ಹಾಗೆ ಜನಗಳು ಸಿಗಲ್ಲ ಇದನ್ನೆಲ್ಲ ಹೊತ್ಕೊಂಡು ಹೋಗೋಕ್ಕೆ ಇವಾಗ. ಹಾಗಾಗಿ ಟ್ರ್ಯಾಕ್ಟರಲ್ಲಿ ಹೊರ್ತಾರೆ ಅಂತ ಹೇಳಿದರು ಇಲ್ಲಿ. ನೋಡೋಣ, ಟ್ರ್ಯಾಕ್ಟರ್ ಬಂದರೆ ಅದೇನಾದರೂ ವೀಡಿಯೋ ಸಿಕ್ಕಿದರೆ ಅದು ತೋರಿಸ್ತೀನಿ. ನಮ್ಮನೆ ಸೋನುಗಂತೂ ಫುಲ್ಲು ಖುಷಿಯಾಗಿಬಿಟ್ಟು ಫುಲ್ ಕುಣಿತಾ ಇದ್ದಾನೆ. ನೋಡೋಣ, ಟ್ರ್ಯಾಕ್ಟರಲ್ಲಿ ತೊಗೊಂಡು ಹೋಗ್ತಾರಂತೆ ಹೊರೆನೆಲ್ಲ. ಆವಾಗ ಬಂದು ವಿಡಿಯೋ ತೋರಿಸ್ತೀನಿ ಮುಂದಿನ. ಇದೇ ನಮ್ಮನೆ ತೋಟ. ಲಾಸ್ಟ್ ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನಾನು ನಿಮಗೆಲ್ಲ ತೋಟನ. ಆವತ್ತು ಕಾಫಿ ಹಣ್ಣು ಕುಯ್ಯೋಕ್ಕೆ ಬಂದಿದ್ವಿ. ಇವತ್ತೆಲ್ಲ ಕಾಫಿ ಹಣ್ಣೆಲ್ಲ ಕುಯ್ದಾಯಿತು, ಅರೇಬಿಕಾ ಎಲ್ಲ ಕುಯ್ದಾಯಿತು. ಇನ್ನು ರೋಬಸ್ಟ್ ಒಂದೇ ಬಾಕಿ ಇದೆ, ಅದನ್ನು ಹಣ್ಣಾಗಿಲ್ಲ ಅಂತ ಕುಯ್ದಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮನೆ ಕಾಫಿ ಪ್ಲಾಂಟೇಶನ್ ಎಷ್ಟಿದೆ, ಹೇಗಿದೆ, ಹಾಗೆ ಮಿಡಲಲ್ಲಿ ಯಾವುದ್ಯಾವುದು ಎಕ್ಸ್ಟ್ರಾ ಸಸಿಗಳನ್ನ ನೆಟ್ಟಿದ್ದೀವಿ, ಯಾವ್ಯಾವ ಮರ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಜಸ್ಟ್ ನಿಮಗೆ ಕಾಫಿ ಹಣ್ಣು ಕುಯ್ಯೋದನ್ನು ಮಾತ್ರ ವಿಡಿಯೋ ಮಾಡಿ ತೋರಿಸಿದೆ. ಇವತ್ತು ನೋಡಿ, ರೋಬಸ್ಟನ್ನು ಹಣ್ಣಾಗಿದೆ, ಆಗ್ತಾ ಇದೆ ಹಣ್ಣು. ಫುಲ್ ಕಂಪ್ಲೀಟಾಗಿ ಹಣ್ಣಾಗಿಲ್ಲ. ಕಂಪ್ಲೀಟಾಗಿ ಹಣ್ಣಾದ ತಕ್ಷಣ ಇದನ್ನು ಕುಯ್ದುಬಿಟ್ಟು ಒಣಗಿಸ್ಬಿಟ್ಟು ಕೊಡ್ತೀವಿ. ಇದೇ ನಮ್ಮ ತೋಟ. ಕಾಫಿ ಗಿಡ ನೋಡಿ ಫುಲ್ ಹಣ್ಣಾಗಿದೆ. ಇದು ರೋಬಸ್ಟ ಕಾಯಿ ಹಣ್ಣಾಗಿದೆ ನೀಟಾಗಿ. ಸೊ ಇದನ್ನು ನಾವಿನ್ನು ಕುಯ್ದು ಒಣಗಿಸ್ಬೋದು. ಇನ್ನು ನಾವು ರೋಬಸ್ಟ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಎಲ್ಲೆಲ್ಲಿ ಹಣ್ಣಾಗಿದೆ ಅಲ್ಲಲ್ಲಿ ಮಾತ್ರ ಕುಯ್ತಾ ಇದ್ದೀವಿ. ಒಂದು ಗಿಡನ ಕಂಪ್ಲೀಟಾಗಿ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ನೆಕ್ಸ್ಟು ಕುಯ್ಬೇಕು. ಇದು ಕಂಪ್ಲೀಟಾಗಿ ಹಣ್ಣಾದ ತಕ್ಷಣ ಕುಯ್ತೀವಿ. ಕಾಫಿ ಜೊತೆಗೆ ಮಿಡಲಲ್ಲಿ ಮೆಣಸಿನ ಬಳ್ಳಿನೂ ಹಾಕಿದ್ದೀವಿ, ಹಾಗೆ ಅಡಿಕೆನೂ ಹಾಕಿದ್ದೀವಿ. ಅಡಿಕೆ ಎಲ್ಲ ಚಿಕ್ಕದು, ರೀಸೆಂಟಾಗಿ 3 ಇಯರ್ಸ್ ಬ್ಯಾಕ್ ಹಾಕಿರೋದು, 3 ಇಯರ್ಸ್ ಬ್ಯಾಕು. ಹಾಗೆ ನಮ್ಮ ತೋಟದಲ್ಲಿ ಒಂದು ಕೆರೆ ಕೂಡ ಇದೆ. ಇದು ರೀಸೆಂಟಾಗಿ ಕೆರೆ ಮಾಡಿಸಿದ್ದು ನಾವು. ಸೊ ಮಳೆ ಕೈ ಕೊಟ್ಟಾಗ ನೀರು ಹೊಡಿಯೋಕ್ಕೆ ಬೇಕು. ನೀರು ಹೊಡೆದಿಲ್ಲ ಅಂದರೆ ಕಾಫಿ ಎಲ್ಲ ಚೆನ್ನಾಗಿ ಬರಲ್ಲ. ಈ ವರ್ಷ ನಾವು ಈ ಕೃಷಿ ಹೊಂಡನ ಮಾಡಿಸಿದ್ದು. ಈ ಕೃಷಿ ಹೊಂಡ ಇರೋ ಜಾಗದಲ್ಲಿ ಫಸ್ಟಿಗೆ ನಾವು ತರಕಾರಿನ ಬೆಳೀತಾ ಇದ್ವಿ. ಬೀನ್ಸ್ ಆಗಿರ್ಬೋದು, ಮೆಣಸಿನ್ಕಾಯಿ, ಸೌತೆಕಾಯಿ ಅದನ್ನು ಬೆಳೀತಾ ಇದ್ವಿ. ಇದೇ ಜಾಗದಲ್ಲಿ ಇವಾಗ ನಾವು ಕೃಷಿ ಹೊಂಡನ ಮಾಡಿದ್ದೀವಿ. ಜಾಸ್ತಿ ನಮ್ಮಲ್ಲಿ ಕಾಫಿ ಮತ್ತು ಅಡಿಕೆ ಫಸ್ಟ್ ಬಿಟ್ಟಿಲ್ಲ, ಎಲ್ಲ ಚಿಕ್ಕ ಚಿಕ್ಕ ಗಿಡ. ರೀಸೆಂಟಾಗಿ ಒಂದು 3 ಇಯರ್ಸ್ ಆಗೋದು. ಈ ಕಡೆ ಸೈಡು ಸ್ವಲ್ಪ ಬಿಸಿಲು ಕಡಿಮೆ ಬೀಳ್ತಾ ಇದೆ, ಹಾಗಾಗಿ ಕಾಫಿ ಹಣ್ಣು ಅಷ್ಟು ಕರೆಕ್ಟಾಗಿ ಆಗಿಲ್ಲ. ಎಲ್ಲ ಇನ್ನೂ ಕಾಯಿನೇ ಇದೆ. ನೋಡಿ ಇಲ್ಲಿ ನೀವು ಕಾಣ್ಬೋದು, ಕಾಫಿ ಹಣ್ಣು ಪ್ರಾಪರಾಗಿ ಆಗಿಲ್ಲ ಈ ಕಡೆ ಎಲ್ಲ, ಅದಕ್ಕೆ ಕುಯ್ದಿಲ್ಲ ಇನ್ನೂ. ಹಾಗೆ ಇಲ್ಲಿ ನೋಡಿ, ಕಾಳು ಮೆಣಸು ಕೂಡ ನಾವು ಹಾಕಿದ್ದೀವಿ ನಮ್ಮ ತೋಟದಲ್ಲಿ. ಫಸ್ಟಿಗೆ ತುಂಬಾ ಇತ್ತು, ಎಲ್ಲ ಕಾಯಿಲೆ ಬಂದು ಸತ್ತೋದ್ಮೇಲೆ ಇದು ಹೊಸದಾಗಿ 2ನೇ ಸರಿ ಮತ್ತೆ ಹಾಕಿರೋದು. ಇನ್ನು ಚಿಕ್ಕ ಚಿಕ್ಕ ಬಳ್ಳಿಗಳು. ಕಾಳು ಮೆಣಸು ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಈ ಬಳ್ಳಿಗೆ ಇಷ್ಟು ಬಿಟ್ಟಿರೋದು ನಿಜವಾಗ್ಲೂ ಗ್ರೇಟು. ಚೆನ್ನಾಗಿ ಹಿಡಿದಿದೆ, ಪರವಾಗಿಲ್ಲ. ಇದು ನೋಡಿ, ಹತ್ತಿ ಬರುತ್ತಲ್ವ, ಹತ್ತಿ ಅಂದರೆ ಏನು ಕಾಡಲ್ಲಿ ಬೆಳೀತಾರಲ್ವ ಹತ್ತಿ, ಆ ಹತ್ತಿದು ಮರ ಇದು. ಮತ್ತು ಇದು ಚಕೋತ ಮರ. ಯಾವಾಗಲೂ ಒಂದು ತಿಂದು ಹಾಕಿದ್ದು, ನೆಟ್ಟಿರೋದಲ್ಲ ಇದು, ಆ್ಯಕ್ಚುಲಿ ಅದಾಗೆ ಹುಟ್ಟಿರೋದು ತಿಂದು ಹಾಕಿದಾಗ. ಸೊ ಇವಾಗ ಇಷ್ಟು ದೊಡ್ಡದಾಗಿದೆ, ಇನ್ನೂ ಚಕೋತ ಬಿಟ್ಟಿಲ್ಲ. ಹಾಗೆ ಕಬ್ಬನ್ನ ಬೆಳೆದಿದ್ದೀವಿ. ಇದನ್ನು ನಾವು ತುಂಬ ಟೈಮಿಂದ ಇಲ್ಲಿದೆ ಈ ಕಬ್ಬಿನ ಬುಡ. ಕಬ್ಬು ಕೂಡ ಬೆಳೆದಿದ್ದೀವಿ. ಯಾವಾಗಾದರೂ ತೋಟಕ್ಕೆ ಬಂದಾಗ ಕಡ್ಕೊಂಡು ಇಲ್ಲೇ ತಿಂದ್ಕೊಂಡು ಹೋಗ್ತೀವಿ. ಚೆನ್ನಾಗಿದೆ, ತುಂಬಾ ಸ್ವೀಟಾಗಿ ಕೂಡ ಇರುತ್ತೆ. ಇದು ನಾರ್ಮಲಾಗಿ ಅಂದರೆ ಬೆಲ್ಲದಕ್ಕೆಲ್ಲ ಹೋಗುತ್ತಲ್ಲ, ಆ ಥರ ಕಬ್ಬಲ್ಲ. ಇದೊಂಥರ ನಾಟಿ ಕಬ್ಬು, ಡಿಫ್ರೆಂಟಾಗಿರುತ್ತೆ. ತುಂಬ ಗಟ್ಟಿ, ಇದು ಅಗಿಯೋಕ್ಕೂ ತುಂಬ ಕಷ್ಟ, ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕಬ್ಬು. ಅದು ಬಿಟ್ಟರೆ ನಮ್ಮ ತೋಟದಲ್ಲಿ ಸೀಬೆಕಾಯಿ ಗಿಡ ಇದೆ, ಅದನ್ನು ತೋರಿಸ್ತೀನಿ. ಇದು ನೋಡಿ, ನಾಟಿ ಸೀಬೆಕಾಯಿ. ಇದರಲ್ಲಿ ಸೀಬೆಕಾಯಿ ಇಲ್ಲ. ಮಳೆಗಾಲದಲ್ಲಂತೂ ಇದರಲ್ಲಿ ಸುರಿದೋಗೋಷ್ಟು ಸೀಬೆಕಾಯಿಗಳು ಬಿಟ್ಟಿರ್ತವೆ. ಆವಾಗ ತಿನ್ನೋಕ್ಕೆ ನಾವಿರಲ್ಲ. ಇವಾಗ ಇದ್ದೀವಿ, ಆದರೆ ಸೀಬೆಕಾಯಿನೇ ಇಲ್ಲ. ಇದು ನೋಡಿ, ಇದು ಚಂದ್ರ ಸೀಬೆ ಹಣ್ಣು ಮರ.
ಇವಾಗೆಲ್ಲ ಹೊಸದಾಗಿ ಚಿಗುರು ಬರ್ತಾ ಇದೆ. ಇದು ನಾರ್ಮಲ್ ಹಾಗೆ ನಾಟಿ ಸೀಬೆ ಹಣ್ಣಿನ ಮರ. ಇದು ಅಷ್ಟೇ ಚಂದ್ರ ಸೀಬೆ. ಇದರಲ್ಲಂತೂ ತುಂಬಾ ದೊಡ್ಡ ದೊಡ್ಡ ಸೀಬೆಕಾಯಿ ಸಿಗ್ತವೆ ಸೀಸನಲ್ಲಿ, ಬಟ್ ಇವಾಗೆಲ್ಲ ಹೋಗಿದೆ. ಸೊ ಇವಾಗ ಹೊಸದಾಗಿ ಚಿಗುರು ಬಂದು ಕಾಯಿ ಬಿಡಬೇಕು. ಎಲ್ಲ ಮುಳ್ಳಾಗಿ ಇದು ದೊಡ್ಡಲಿಕಾಯಿ ಮರ. ಸೊ ಇದರಲ್ಲಂತೂ ದೊಡ್ಡಲಿಕಾಯಿ ತುಂಬಾ ಹಿಡಿತವೆ. ಇವಾಗೆಲ್ಲ ಖಾಲಿಯಾಗಿದ್ದಾವೆ. ಈ ಸೀಸನಲ್ಲಿ ಬಂದರೆ ಏನೂ ಸಿಗಲ್ಲ. ಎಲ್ಲ ಮಳೆಗಾಲದಲ್ಲಾದರೆ ದೊಡ್ಡಲಿಕಾಯಿ, ನಿಂಬೆಕಾಯಿ, ಸೀಬೆಕಾಯಿ ಎಲ್ಲನೂ ಸಿಗುತ್ತೆ. ಇದರಲ್ಲಿ ನಾವು ಮನೆಗೆಲ್ಲ ಇದರಲ್ಲೇ ಉಪ್ಪಿನಕಾಯಿ ಮಾಡ್ಕೊತೀವಿ. ಹಾಗೆ ನಮ್ಮ ಕಡೆ ಅಂದರೆ ಲೈಕ್ ಕಾಫಿ ತೋಟದಲ್ಲಿ ಪಟ್ಟ ಅಂತ ಹೇಳಿಬಿಟ್ಟು ಕರಿತೀವಿ. ಒಂದೊಂದು ಇಷ್ಟಿಷ್ಟು ಗಿಡ ಅಂತ ಹಾಕಿಬಿಟ್ಟು ಪಟ್ಟ ಥರ ಮಾಡಿಟ್ಟಿರ್ತಾರೆ. ಸೊ ಇದರಲ್ಲಿ ಬರೀ ನಾವು ರೋಬಸ್ಟಾ ಮಾತ್ರ ಹಾಕಿದ್ದೀವಿ, ಅರೇಬಿಕಾ ಇನ್ನೂ ಹಾಕಿಲ್ಲ. ಹಾಗೆ ಮಿಡಲಲ್ಲಿ ಅಡಿಕೆ ಹಾಕಿದ್ದೀವಿ. ಇದರಲ್ಲಿ ಇನ್ನೂ ಕುಯ್ದಿಲ್ಲ, ಕಾಯಿ ಎಲ್ಲ ಅರ್ಧ ಹಣ್ಣಾಗಿದೆ. ಸೊ ನಮ್ಮಮ್ಮ ಹಣ್ಣಾಗಿರೋದನ್ನು ಮಾತ್ರ ಕುಯ್ತಾ ಇದ್ದಾರೆ. ಯಾಕಂದರೆ ಮಂಗಗಳು, ಹಕ್ಕಿಗಳ ಕಾಟ ಇರೋದ್ರಿಂದ ಸೊ ಹಣ್ಣಾಗಿರೋದನ್ನು ಮಾತ್ರ ಕುಯ್ತಾ ಇದ್ದಾರೆ. ಇದೆಲ್ಲ ಇನ್ನೂ ಹಣ್ಣಾಗಬೇಕು, ಹಣ್ಣಾಗಿಲ್ಲ ಪ್ರಾಪರಾಗಿ. ಹಾಗೆ ಅಡಿಕೆನೂ ಅಷ್ಟೇ, ಅಡಿಕೆ ಎಲ್ಲ ತೆಗ್ದಾಯಿತು, ಹೊಸ ಹೊಂಬಾಳೆ ಬರ್ತಿದೆ. ಸೊ ಹಾಗೆ ಇದರಲ್ಲಿ ಇನ್ನೊಂದು ದೊಡ್ಡಲಿಕಾಯಿ ಮರನೂ ಇದೆ. ಇಲ್ಲಿ ಈ ಪಟ್ಟ ಕಂಪ್ಲೀಟಾಗಿ ಹಣ್ಣಾಗಿಲ್ಲ, ಹಣ್ಣಾಗಬೇಕು. ಎಲ್ಲ ಫುಲ್ ಕಾಯಿ ಹಾಗೆ ಇದೆ. ಮೆಣಸಿನ ಬಳ್ಳಿ ಇದರಲ್ಲಂತೂ ತುಂಬಾ ಚೆನ್ನಾಗಿ ಮೆಣಸು ಬಿಟ್ಟಿದೆ, ಸುತ್ತನೂ ಬಿಟ್ಟಿದೆ. ಇಲ್ಲಿ ನೋಡಿ, ನೀವು ಇಲ್ಲಿ ಕಾಣ್ಬೋದು. ಇದೇ ಥರ ಎಲ್ಲ ಮೆಣಸಿನ ಬಳ್ಳಿಲೂ ಬಿಟ್ಟರೆ ನೆಟ್ಟಿದ್ದಕ್ಕೂ ಸಾರ್ಥಕ ಅಂತ ಹೇಳ್ಬೋದು. ಚೆನ್ನಾಗಿತ್ತು. ಯಾಕೀಗ ಇದು ಅಂತ ಗೊತ್ತಿಲ್ಲ, ಸ್ವಲ್ಪ ಮಳೆ ಜಾಸ್ತಿ ಆಯಿತಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಫುಲ್ ಒಣಗೋಗ್ಬಿಟ್ಟಿದೆ. ಇದರಲ್ಲಿ ಕೈಯೆಲ್ಲ ಚೆನ್ನಾಗೇ ಬಂದಿತ್ತು, ಬಟ್ ಇವಾಗ ಒಣಗೋಗಿದೆ ಸ್ವಲ್ಪ. ಬಟರ್ ಫ್ರೂಟ್ ಕೂಡ ನೆಟ್ಟಿದ್ದೀವಿ. ಹಾಗೆ ಇಲ್ಲ ಬಳ್ಳಿ, ಆ್ಯಕ್ಚುಲಿ ಇದಂತೂ ನಮ್ಮ ಮನೇಲಿ ತುಂಬಾ ಇತ್ತು ವೆನಿಲಾ, ಬಟ್ ಇವಾಗ ಎಲ್ಲ ಹೋಗಿಬಿಟ್ಟು ಸತ್ತೋಗಿ ಇದು ಒಂದು ಬಳ್ಳಿ ಮಾತ್ರ ಉಳ್ಕೊಂಡಿದೆ ನಮ್ಮ ಮನೇಲಿ ವೆನಿಲಾ ಇದೆ ಅಂತ ಹೇಳೋಕ್ಕೆ. ಇದು ನೋಡೋಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಹಾಗೆ ವೆನಿಲಾ ಕಾಯಿದು ಸ್ಮೆಲ್ ಕೂಡ ನನಗೆ ತುಂಬಾ ಇಷ್ಟ. ಏನೂ ಕೂಡ ನೆಟ್ಟಿದ್ದಾರೆ ನಮ್ಮಮ್ಮ. ಸೊ ಪಪ್ಪಾಯನೂ ಬಿಟ್ಟಿಲ್ಲ, ಇನ್ನು ಹೂವು ಆಗಿದೆ, ಆಗಿ ಹೋಗ್ತಿದೆ. ಇನ್ನೇನು ಸದ್ಯದಲ್ಲಿ ಪಪ್ಪಾಯ ಕೂಡ ಬಿಡುತ್ತೆ. ಇಲ್ಲಿ ಆವಾಗಲೇ ಹೇಳೋದ್ನಲ್ಲ, ಟ್ರ್ಯಾಕ್ಟರಲ್ಲಿ ಲೋಡ್ ಮಾಡ್ತಾ ಇದ್ದಾರೆ. ನಾವು ಚಿಕ್ಕವರಾಗಬೇಕಾದ್ರೆ ಎಲ್ಲ ನಮ್ಮ ಗದ್ದೆ ಎಲ್ಲ ನೆಡಬೇಕಾದ್ರೆ ನಾವು ತಲೆ ಮೇಲೆ ಹೊತ್ಕೊಂಡು ಕಣಕ್ಕೆ ತೊಗೊಂಡು ಬಂದು ಹಾಕ್ತಾಯಿದ್ವಿ. ಬಟ್ ಇವಾಗ ಎಲ್ಲ ಟ್ರ್ಯಾಕ್ಟರು ಅದು ಇದು ಅಂತ ಯೂಸ್ ಮಾಡಿಕೊಂಡು ಹೋಗ್ತಾರೆ. ತುಂಬಾ ಖುಷಿಯಾಗುತ್ತೆ ಈ ಥರದ್ದೆಲ್ಲ ಮಲೆನಾಡು ವೈಬ್ಸ್ನ ನೋಡೋಕ್ಕೆ. ಈವ್ನಿಂಗ್ ಟೈಮಲ್ಲಿ ನೀವಿಲ್ಲಿ ನೋಡ್ಬೋದು ಅವ್ರು ಯಾವ ಥರ ಹೊತ್ಕೊಂಡು ಹೋಗ್ಬಿಟ್ಟು ಲೋಡ್. ನಮ್ಮ ತೋಟದ ಬದಿಲೆಲ್ಲ ನಾವು ಪೈನಾಪಲ್ ಗಿಡನ ಹಾಕಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಪೈನಾಪಲ್ ಬಿಟ್ಟಿದೆ. ಇದು ಮಳೆಗಾಲ ಕರೆಕ್ಟಾಗಿ ಇನ್ನೊಂದು 2-3 ಮಂತ್ಸಲ್ಲಿ ನಮಗೆ ತಿನ್ನೋಕ್ಕೆ ಸಿಗುತ್ತೆ. ಇಲ್ಲೆಲ್ಲ ಸಾಲಿಗೆ ಪೈನಾಪಲ್ ಗಿಡನ ಸಸಿನ ನೆಟ್ಟಿದ್ದೀವಿ ನಾವು. ಹಾಗೆ ಇಲ್ಲಿ ಮುಂದೆ ಬಂದರೆ ಇದು ನೋಡಿ, ಇದು ರೀಸೆಂಟಾಗಿ ಇಲ್ಲೆಲ್ಲ ಗಿಡ ಹಾಕಿರೋದು ಚಿಕ್ಕದು. ನಾನು ದೀಪಾವಳಿ ವೆಕೇಷನಿಗೆ ಬಂದಾಗ ಇಲ್ಲೆಲ್ಲ ಅಡಿಕೆ ಗಿಡ ಹಾಗೆ ಕಾಫಿ ಗಿಡನ ನೆಟ್ಟಿರೋದು. ಕಾಫಿಲೂ ಅಷ್ಟೇ ಅರೇಬಿಕಾ ಮತ್ತು ರೋಬಸ್ಟಾ 2 ಹಾಕಿದ್ದೀವಿ, ಮತ್ತು ಅಡಿಕೆ ಗಿಡನ ಹಾಕಿದ್ದೀವಿ. ಇದು ರೀಸೆಂಟಾಗಿ ಹಾಕಿರೋದು. ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ಸಣ್ಣ ಸಣ್ಣ ಗಿಡನ ನೋಡೋಕೆ ತುಂಬಾ ಖುಷಿಯಾಗುತ್ತೆ. ಅಡಿಕೆನೂ ಅಷ್ಟೇ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಇದು ನೋಡಿ, ಇಲ್ಲಿ ಇದು ಅರೇಬಿಕಾ ಕಾಫಿ ಗಿಡ. ಹಾಗೆ ಇದು ಅಷ್ಟೇ ಅರೇಬಿಕಾ. ಇದು ರೋಬಸ್ಟಾ ಕಾಫಿ ಗಿಡ. ಹಾಗೆ ಇಲ್ಲಿ ನಮ್ಮನೆ ದೈವದ ಬನ ಕೂಡ ಇದೆ. ಇದು ನಮ್ಮನೆ ದೈವದ ಬನ. ಇದ್ರದ್ದೇನೋ ಹೇಳ್ತಾರೆ, ಹಳ್ಳಿ ಗಿಡ. ಸರಿ, ಹರಳೆಣ್ಣೆ ಬರುತ್ತಲ್ಲ, ಕಾಯಿ ಬರುತ್ತಲ್ಲ, ಅದು ಇದರಲ್ಲೇ ಹರಳೆಣ್ಣೆ ತಯಾರಿಸೋದು ನೋಡಿ ಇಲ್ಲಿ. ಸೊ ಇದ್ರೊಳಗೆ ಓಪನ್ ಮಾಡಿದ್ರೆ ಇದರೊಳಗಡೆ ಸಣ್ಣ ಸಣ್ಣ ಬೀಜಗಳಿರ್ತವೆ. ಸೊ ಅದರಲ್ಲೇ ಹರಳೆಣ್ಣೆ ತಯಾರಿಸೋದು.
ಇದು ಒಂದಿದೆ, ಒಂದೆರಡು ಗಿಡ ನೆಟ್ಟಿದ್ದಾರೆ. ಹಾಗೆ ಇಲ್ಲೂ ಸೀಬೆಕಾಯಿ ಗಿಡ ಇದೆ. ಇಲ್ಲೆಲ್ಲ ಫಸ್ಟಿಗೆ ನಾವು ಭತ್ತ ಬೆಳೀತಾ ಇದ್ವಿ, ಭತ್ತದ ಗದ್ದೆಗಳಿವೆಲ್ಲ. ಸೊ ಇವಾಗ ಊರಲ್ಲಿ ಆನೆ ಕಾಟ ಅದು ಇದು ಅಂತ ಹೇಳಿಬಿಟ್ಟು ಭತ್ತನ ಬೆಳೆಯೋದನ್ನು ನಿಲ್ಲಿಸಿದ್ದೀವಿ. ಹಾಗಾಗಿ ಇಲ್ಲೆಲ್ಲ ಅಡಿಕೆ ಮತ್ತು ಕಾಫಿನ ಹಾಕಿದ್ದೀವಿ. ಇದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಜೊತೆಗೆ ಮೇಲ್ಗಡೆ ಒಂದೆರಡು ತೆಂಗಿನ ಗಿಡನೂ ಹಾಕಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ, ಇದು ಹುಳುಕಲ್ಲಿಗೆ ಮದ್ದು. ಇದ್ರ ಹೆಸರು ಏನು ಅಂತ ಹೇಳಿ ನನಗೂ ಗೊತ್ತಿಲ್ಲ. ಇದನ್ನು ಈ ಥರ ಕಿತ್ಕೊಂಡು ಈ ಬೇರನ್ನ ಇದೆಯಲ್ಲ, ಬೇರು ಇದನ್ನು ನೀಟಾಗಿ ವಾಶ್ ಮಾಡಿ ಬೇರು ಮತ್ತು ಮೊಗ್ಗನ್ನ ಚಚ್ಚಬೇಕು. ಚಚ್ಚಿಬಿಟ್ಟು ಹುಳುಕಲ್ಲಾಗಿರುತ್ತಲ್ಲ ನಮಗೆ ಆ ಜಾಗಕ್ಕೆ ಇಟ್ಕೊಂಡ್ರೆ ನೋವು ಕೂಡ ಬೇಗನೆ ವಾಸಿ ಆಗುತ್ತೆ. ಹಾಗೆ ಹುಳು ಕೂಡ ಹೋಗ್ತವೆ ಹುಳುಕಲ್ಗೆ. ಸೊ ಇದು ತುಂಬ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಆಯುರ್ವೇದದಲ್ಲಿ. ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ, ಯಾರಿಗಾದರೂ ಗೊತ್ತಿದ್ರೆ. ಹಾಗೆ ನಮ್ಮ ಮನೆ ತೋಟ ಹೇಗಿತ್ತು ಅಂತ ಹೇಳ್ಬಿಟ್ಟು ನನ್ನ ತಂಗಿ ಒಂದು ರಿವ್ಯೂ ಕೊಡ್ತಾಳೆ. ಹೇಳು. ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು? ತೋಟ. ನನ್ನ ವೀಡಿಯೋಸ್ ಎಲ್ಲ ನೋಡ್ತೀಯಾ ನೀನು? ಎಲ್ಲಿ ನೋಡ್ತೀಯಾ? ಅಕ್ಕ ತೋರಿಸ್ತಾಳೆ. ಅಕ್ಕ ತೋರಿಸಲಿ. ಇಷ್ಟ ಆಯ್ತಾ ನಿಂಗೆ? ಲೈಕ್ ಮಾಡ್ತೀಯಾ? ನಮ್ಮ ಚಾನಲ್ಗೆ ಏನಾದರೂ ಹೇಳು, ಆಲ್ ದಿ ಬೆಸ್ಟ್ ಹೇಳು. ನಿಮ್ಮ ಚಾನಲ್ಗೆ ಆಲ್ ದಿ ಅದ್ರಲ್ಲ ಇದಿಷ್ಟು ನಮ್ಮನೆ ಕಾಫಿ ಪ್ಲ್ಯಾಂಟೇಷನ್ನು ಹೇಗಿತ್ತು ಅಂತ ಒಂದು ಮಿನಿ ಟೂರು. ಇದು ಮನೆ ಹತ್ರ ಇರೋ ತೋಟ. ಹಾಗೆ ಗದ್ದೆಯಲ್ಲಿ ನಾವು ತೋಟ ಮಾಡಿರೋದನ್ನ ಇವಾಗ ನಾನು ತೋರಿಸಿದ್ದು. ಹಾಗೆ ಇನ್ನೊಂದು ಬರೀ ಕಾಫಿ ಮಾತ್ರ ಇದೆ, ಅರೇಬಿಕಾ ಹಾಗೆ ರೋಬಸ್ಟ. ಅದು ಗುಡ್ಡದಲ್ಲಿದೆ, ಅದು ತುಂಬ ದೂರ ಹೋಗಬೇಕು ಮನೆಯಿಂದ. ಸೊ ಇವಾಗ ಈವ್ನಿಂಗ್ ಆಯಿತು, ಅಲ್ಲಿಗೆ ಹೋಗಿ ತೋರ್ಸೋಕ್ಕಾಗಲ್ಲ. ಇನ್ನೊಂದು ಸರಿ ಯಾವಾಗಾದರೂ ಆ ತೋಟನೂ ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿದೆ, ಕಾಟ್ ಮಧ್ಯದಲ್ಲಿ. ಇದು ಮನೆ ಹತ್ರನೇ ಇರೋ ಗದ್ದೆನ ನಾವು ಅಡಿಕೆ ಮತ್ತು ಕಾಫಿ ತೋಟನಾಗಿ ಕನ್ವರ್ಟ್ ಮಾಡಿರೋದು. ಸೊ ಇದೇ ಥರ ಹೆಚ್ಚಿನ ವೀಡಿಯೋಸ್ ಬೇಕು, ಮಲೆನಾಡು ರಿಲೇಟೆಡ್ ಆಗಿರ್ಬೋದು, ಚಿಕ್ಕಮಂಗ್ಳೂರು ರಿಲೇಟೆಡ್ ಆಗಿರ್ಬೋದು ಅಂತ ಹೇಳಿದ್ರೆ ಮಲೆನಾಡು ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.